ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಒಂದು ಬೆಳಗಿನ ಜಾವದಲ್ಲಿ ಇವತ್ತು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 1-7 ವಚನಗಳನ್ನ ನಾವು ಧ್ಯಾನ ಮಾಡೋಣ. ಇಲ್ಲಿ 1-7 ವಚನಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಮಕ್ಕಳ ಸತ್ಯವೇದ ಭಾಗವು, ಏಸಾವನ ವಂಚನೆ ಮತ್ತು ಯಾಕೋಬನ ಜ್ಞಾನ ಎಂಬುದಾಗಿ ಆದಿಕಾಂಡ 25 ಮತ್ತು 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ನೋಡುವಾಗ ಯಾಜಕಾಂಡ 1 ಮತ್ತು 1:7-38. ಈ ಒಂದು ಭಾಗದಲ್ಲಿ ಮೋಸೆ ಅರಣ್ಯ ಪ್ರಯಾಣದ ಮುಖ್ಯ ಸಂಗತಿಗಳನ್ನ ಇಸ್ರಾಯೇಲರಿಗೆ ಜ್ಞಾಪಕ ಪಡಿಸಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ನಾವು 1ನೇ ವಚನ ಓದುವಂತ ಸಂದರ್ಭದಲ್ಲಿ, ಆಗ ಯೆಹೋವನು ನನಗೆ ಆಜ್ಞಾಪಿಸಿದಂತೆ ನಾವು ಹಿಂತಿರುಗಿ ಅರಣ್ಯಕ್ಕೆ ಹೊರಟು ಸಮುದ್ರದ ಮಾರ್ಗದಲ್ಲಿ ನಡೆದು ಅನೇಕ ದಿನಗಳು ಸೇಯೀರ್ ಬೆಟ್ಟದ ಸೀಮೆಯನ್ನ ಸುತ್ತಿದೆವು. ಆಮೇಲೆ ಯೆಹೋವನು ನನಗೆ, ನೀವು ಈ ಬೆಟ್ಟದ ಸೀಮೆಯನ್ನ ಸುತ್ತಿದ್ದು ಸಾಕು, ಉತ್ತರ ದಿಕ್ಕಕ್ಕೆ ತಿರುಗಿಕೊಳ್ಳ್ರಿ ಮತ್ತು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಸೇಯೀರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸಾವನ ವಂಶದವರು ದೇಶವನ್ನ ದಾಟುವುದಕ್ಕಿದ್ದೀರಷ್ಟೇ. ಪ್ರಿಯರಲ್ಲಿ, ಜ್ಞಾಪಕ ಪಡಿಸುವುದು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಈ ಒಂದು ಸಾರಾಂಶ ನೋಡುವಂತ ಸಂದರ್ಭದಲ್ಲಿ ದೇವರು ಒಂದು ಮಾರ್ಗದರ್ಶನವನ್ನ ನೀಡಿ ಇಸ್ರಾಯೇಲರಿಗೆ ಜ್ಞಾಪಕ ಪಡಿಸುವುದನ್ನ, ಅಂದ್ರೆ ಮೋಸೆ ಅರಣ್ಯ ಪ್ರಯಾಣದ ಮುಖ್ಯ ಸಂಗತಿಗಳನ್ನ ಇಲ್ಲಿ ಜ್ಞಾಪಕ ಪಡಿಸುವುದನ್ನ ನಾವು ನೋಡ್ತೇವೆ. ಇಲ್ಲಿ ಮೊದಲದಾಗಿ ನಾವು 1ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಪ್ರಯಾಣದ ಜ್ಞಾಪಕ ಪಡಿಸುವುದು, ಅಂದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಇಸ್ರಾಯೇಲರು ಸೇಯೀರ್ ಬೆಟ್ಟದಿಂದ ತಿರುಗಿ ಕೆಂಪು ಸಮುದ್ರದ ದಿಕ್ಕಿನಲ್ಲಿರುವಂತ ಅರಣ್ಯದ ಕಡೆಗೆ ಇಲ್ಲಿ ಪ್ರಯಾಣ ಬೆಳೆಸುತ್ತಾರೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇಲ್ಲಿ ನಿನ್ನೆ ನಾವು ಧ್ಯಾನ ಮಾಡಿದ ಹಾಗೆ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡ್ತೇವೆ, ಹಿಂತಿರುಗಿ ಕೆಂಪು ಸಮುದ್ರದ ಮಾರ್ಗವನ್ನ ಹಿಡಿದು ಅರಣ್ಯಕ್ಕೆ ಹೊರಟು ಹೋಗಿರಿ ಎಂದು ಆಜ್ಞಾಪಿಸಿದಲ್ಲಿ. ಇಲ್ಲಿ ಆಜ್ಞಾಪಿಸಿದ್ದನ್ನು ನೋಡ್ತೇವೆ. ದೇವರು ನಿಮ್ಮೆಲ್ಲರಿಗೂ ತಿರುಗಿ ಏನ್ ಮಾಡ್ತಾನೆ, ಕೆಂಪು ಸಮುದ್ರ ಮಾರ್ಗವಾಗಿ ಅರಣ್ಯಕ್ಕೆ ಹೋಗಿರಿ ಎಂಬುದಾಗಿ ಆಜ್ಞಾಪಿಸ್ತಾನ್ರಿ. ಇಲ್ಲಿ 1ನೇ ವಚನದಲ್ಲಿ ಈ ಒಂದು ನಾವು ನೋಡ್ತೇವೆ. ಅಂದ್ರೆ ಈ ಒಂದು ವಿಷಯ ಕೂಡ ಅರಣ್ಯಕಾಂಡ 21:4 ಇದು ಬರೆಯಲ್ಪಟ್ಟಂತದ್ದು. ಅಲ್ಲಿ ಕೂಡ ನಾವು 21:4 ನೋಡ್ತೇವೆ, ಇಸ್ರಾಯೇಲರು ಓರ್ ಬೆಟ್ಟದಿಂದ ಹೊರಟು ಎದೋಮರ ದೇಶವನ್ನ ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರ ಆಯ್ತು. ಅಂದ್ರೆ ಇಲ್ಲಿ ಹೋಗ್ರಿ ಎಂಬುದಾಗಿ ಅಲ್ಲಿ ಅರಣ್ಯಕಾಂಡ 21:4 ನಾವು ನೋಡ್ತೇವೆ. ಇಲ್ಲಿ 1ನೇ ವಚನವನ್ನ ದೇವರು ಹೋಗಿರಿ ಎಂಬುದಾಗಿ ನೋಡ್ತೇವೆ. 2ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ವಿಷಯ, ದೇವರು ಒಂದು ನಿರ್ದೇಶನ ಮಾಡ್ತಾರೆ, ಅಂದ್ರೆ ಅಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಏನೆಂಬುದಾಗಿ ನೋಡುವಾಗ ದೇವರು ಮೋಸೆಗೆ, ಜನರು ಸೇಯೀರ್ ಪರ್ವತದ ಸುತ್ತಲೂ ಸಾಕಷ್ಟು ಕಾಲ ಸುತ್ತಾಡಿದರೆಂದು ಈಗ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಎಲ್ಲಿಗೆ ಹೋಗ್ಬೇಕಂದ್ರೆ ಉತ್ತರ ಕಡೆಗೆ ತಿರುಗಬೇಕೆಂದು ದೇವರು ಅಲ್ಲಿ ಆಜ್ಞಾಪಿಸುವುದನ್ನ ನೋಡ್ತೇವೆ. ನೋಡಲ್ಲಿ 2ನೇ ವಚನದಲ್ಲಿ, ಆಮೇಲೆ ಯೆಹೋವನು ನನಗೆ ಈ ಬೆಟ್ಟದ ಸೀಮೆಯನ್ನು ಸುತ್ತಿದ್ದು ಸಾಕು. ನೋಡಿ, ಅವಳು ಹೇಳ್ತಾನೆ, ಉತ್ತರ ದಿಕ್ಕಿಗೆ ತಿರುಗಿಕೊಳ್ಳ್ರಿ ಮತ್ತು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು. ಯಾವ ಒಂದು ದೇಶ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಸೇಯೀರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುವಾದ ಏಸಾವ. ಇಲ್ಲಿ ಏಸಾವನು ಎಂಬುದಾಗಿ ನೋಡುವಾಗ ಎದೋಮರ ಎಂಬುದಾಗಿ ಆ ಸಂತತಿ ಆ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ನೋಡುವಾಗ 4ನೇ ವಚನದಲ್ಲಿ, ನಿಮ್ಮ ಬಂಧುಗಳಾದ ಏಸಾವನ ವಂಶದವರು ದೇಶವನ್ನ ದಾಟುವುದಕ್ಕಿದ್ದೀರಷ್ಟೇ, ಅವರು ನಿಮಗೆ ಅಂಜುವರು, ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ ಬಹಳ ಜಾಗೃತಿಯಿಂದಿರ್ರಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇಲ್ಲಿ ಇಸ್ರಾಯೇಲರು ಆ ಒಂದು ದೇಶವನ್ನ ದಾಟುವಂತ ಸಂದರ್ಭದಲ್ಲಿ ಏಸಾವನು ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿಯೇ ಆದಿಕಾಂಡ 36:8 ಅಲ್ಲಿ ಒಂದು ವಚನವನ್ನ ಓದಿಕೊಳ್ಳೋಣ. ಆದಿಕಾಂಡ 36:8 ನೋಡಿ,
ಹೀಗಿರಲಾಗಿ ಏಸಾವನು ಸೈಹೀರ್ ಬೆಟ್ಟದ ಸೀಮೆಗೆ ಹೋಗಿ ಅಲ್ಲೇ ವಾಸವಾಗಿದ್ದನು. ಏಸಾವನೆಂದರೆ ಎದೋಮರಿಗೆ ಆ ಒಂದು ದೇಶ, ಆ ಸಂತತಿಗೆ ಆ ಒಂದು ದೇಶವನ್ನ ಸ್ವದೇಶವಾಗಿ ಕೊಟ್ಟುವುದರಿಂದ ಅದರಲ್ಲಿ ನಿಮ್ಗೇನಿಲ್ಲ, ಹೆಜ್ಜೆ ಇಡುವಷ್ಟು ನೆಲವಾದರೂ ಕೊಡುವುದಿಲ್ಲ ಎಂಬುದು ಹೇಳ್ತಾನ್ರಿ ಹೆಸರೆಲ್ಲರಿಗೆ. ನೋಡಿ, ಆ ದೇಶವನ್ನ ಯಾವ ಸಂತತಿಗೆ ಕೊಟ್ಟಿದ್ರೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ನಿಮ್ಮ ಬಂಧುಗಳಾದ ಏಸಾವನ ವಂಶದವರ ದೇಶವನ್ನ ನೀವೇನ್ ಮಾಡ್ಲಿಕ್ಕಿದ್ದೀರಿ, ಈಗ ದಾಟುವುದಕ್ಕಿದ್ದೀರಿ. ಅವರು ನಿಮಗೆ ಅಂಜುವರು. ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ ಬಹಳ ಜಾಗೃತಿಯಿಂದ ಇರಬೇಕು. ನಾನು ಸೇಹಿರ್ ಬೆಟ್ಟದ ಸೀಮೆಯನ್ನ ಏಸಾವರಿಗೆ ಸ್ವದೇಶವಾಗುವ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೇನಿಲ್ಲ, ಹೆಜ್ಜೆ ಇಡುವಷ್ಟು ನೆಲವಾದರೂ ಕೊಡುವುದಿಲ್ಲ ಅಂತ ನೋಡ್ರಿ 5ನೇ ವಚನದಲ್ಲಿ ನಾವು ನೋಡುವಾಗ. ಮತ್ತೆ ಅಲ್ಲಿ 4-5ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ದೇವರು ಜನರಿಗೆ ಎಚ್ಚರಿಕೆ ನೀಡ್ತಾನೆ. ನೀವು ನಿಮ್ಮ ಸಂಬಂಧಿಗಳಾದ ಏಸಾವನ ಸಂತತಿ ಅಂದ್ರೆ ಎದೋಮರ ಪ್ರದೇಶವನ್ನ ನೀವು ಏನ್ ಮಾಡ್ತಾ ಇದ್ರಿ, ಈಗ ಹಾದು ಹೋಗ್ತಾ ಇದ್ರಿ. ಅವರು ನಿಮ್ಮಿಂದ ಏನ್ ಮಾಡ್ಬೋದು, ಭಯಗೊಳ್ಬೋದು. ಆದ್ರೆ ಬಹಳ ಜಾಗೃತಿಯಿಂದ್ರಿ. ಪ್ರಿಯರು, ಇಲ್ಲಿ ಮುಖ್ಯ ಆದೇಶನ ಅಂದ್ರೆ ದೇವ್ರು ಒಂದು ಆದೇಶ ಮಾಡ್ತಾರೆ, ಇಲ್ಲಿ ಯುದ್ಧ ಮಾಡ್ಬೇಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡ್ತೀವಿ, ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ ಕೂಡ ಇಲ್ಲಿ ನಾವು ನೋಡ್ತೇವೆ. 4-5ನೇ ವಚನದಲ್ಲಿ ನಾವು ಆ ವಿಷಯಗಳನ್ನ ನಾವು ನೋಡ್ತೀವಿ. ಇಲ್ಲಿ 6ನೇ ವಚನಕ್ಕೆ ಬರುವಂತ ಸಂದರ್ಭದಲ್ಲಿ ನೋಡಿ, ಅದರಲ್ಲಿ ನಿಮಗೆ ಹೆಜ್ಜೆಡುವಷ್ಟು ನೆಲವಾದ್ರೂ ಕೊಡುವುದಿಲ್ಲ. ನೀವು ಅಲ್ಲಿ ಏನ್ ಮಾಡ್ಬೇಕಂತ ಹೇಳ್ತಾನಂದ್ರೆ, ಶಾಂತಿಯಿಂದ ಮತ್ತು ಒಂದು ಅನ್ಯಾಯ ಮಾಡದೆ ನ್ಯಾಯವಾಗಿ ವರ್ತಿಸ್ರಿ, ಅಥವಾ ನಿಮ್ಮ ಸ್ವಭಾವಗಳನ್ನ ವರ್ತಿಸ್ರಿ ಸ್ವಭಾವದಿಂದ ಅಂತ ಹೇಳ್ತಾನೆ ನೋಡ್ರಿ. ಅಲ್ಲಿ 6ನೇ ವಚನವನ್ನ ನೀವು ಅಲ್ಲಿ ರೊಕ್ಕ ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಂಡು ತಿನ್ನಬೇಕು, ನೀರನ್ನು ಕೊಂಡುಕೊಂಡು ಕುಡಿಯಬೇಕು. ನೋಡ್ರಿ, ಇಲ್ಲಿ ವಿಷಯ ಇಸ್ರಾಯೇಲರು ಆಹಾರ ಪದಾರ್ಥವನ್ನು ಮತ್ತು ಇಲ್ಲಿ ನೀರನ್ನ ಮತ್ತು ಆಹಾರ ಪದಾರ್ಥವನ್ನ ದುಡ್ಡು ಕೊಟ್ಟು ಏನ್ ಮಾಡ್ಬೇಕಂತ ನ್ಯಾಯಬದ್ಧವಾಗಿ ಕೊಡಬೇಕೆಂದು ಒಂದು ಆದೇಶ ಹೊರಡಿಸ್ತಾನೆ ದೇವರು. ನೋಡ್ರಿ, ಒಂದು 6ನೇ ವಚನದಲ್ಲಿ ಏನಂದ್ರೆ, ಅವ್ರಿಗೆ ನೀವು ಯುದ್ಧ ಮಾಡ್ಬೇಡ್ರಿ, ನಿಮ್ಮ ಶತ್ರುಗಳಲ್ಲ ಅವರು. ಆಹಾರ ಪದಾರ್ಥವನ್ನ ಒಂದು ನೀರನ್ನ ನೀವು ಕೊಂಡುಕೊಳ್ಬೇಕಂದ್ರೆ ಒಂದು ದುಡ್ಡು ಕೊಟ್ಟು ನೀವೇನ್ ಮಾಡ್ರಿ, ಕೊಂಡುಕೊಳ್ರಿ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಕೊನೆಯದಾಗಿ ನಾವು ನೋಡುವಾಗ 7ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ದೇವರು ನಿರಂತರ ಕಾಳಜಿ ವಹಿಸ್ತಾನ್ರಿ 7ನೇ ವಚನದಲ್ಲಿ. ಮತ್ತೆ ಅವರಿಗೆ ಪೋಷಣೆ ಮಾಡುವರೆಂದು ನೆನಪಿಸ್ತಾನ್ರಿ. ಇಲ್ಲಿ ಆಗಲೇ ಹೇಳಿದ ಹಾಗೆ ಇದು ಜ್ಞಾಪಕ ಪಡಿಸುವಂತ ಒಂದು ಅಧ್ಯಾಯ. ಹಿಂದೆ ನಾವು ನಿನ್ನೆ ಸೇವಕರ ಹೇಳಿದ ಹಾಗೆ ಇದು ಒಂದು ಮೊದಲು ಮೋಸೆ ಮಾಡಿದ ಮೊದಲನೆಯ ಉಪನಾಸೆ ಎಂಬುದಾಗಿ, ಅಂದ್ರೆ ಜ್ಞಾಪಕ ಪಡಿಸಿದ್ದನ್ನ ನಾವು ನೋಡ್ತೀವಿ. 7ನೇ ವಚನ ಓದಿಕೊಳ್ಳೋಣ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನ ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದನಲ್ಲ. ನೋಡಿ, ಇವ್ರು ಹಾಕಿದ ಎಲ್ಲಾ ಕೆಲಸ ಕಾರ್ಯಗಳು ಏನಾಯ್ತು, ಒಂದು ಇದರಲ್ಲಿ ದೇವರು ಸಫಲಪಡಿಸಿದೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನ ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುವಾಗಲೇ ಆತನು ನಿಮ್ಮನ್ನ ಏನ್ ಮಾಡಿದನಂದ್ರೆ ಪರಂಬರಿಸುತ್ತಾ ಬಂದನು. ನೋಡ್ರಿ ಪ್ರಿಯರೇ, ದೇವರು ತನ್ನ ಜನರಿಗೆ ಅವರ ಎಲ್ಲಾ ಕೊರತೆಗಳನ್ನ, ಎಲ್ಲಾ ಕೆಲಸಗಳಲ್ಲಿ ಕೊರತೆಗಳನ್ನ ನೀಗಿಸ್ತಾನೆಂಬುದಾಗಿ ಇದರ ಅರ್ಥ ನಾವು ನೋಡ್ತೇವೆ ಪ್ರಿಯರೇ. ಆದ್ರೆ ಇಲ್ಲಿ ದೇವರು ತನ್ನ ಜನರಿಗೆ ಎಲ್ಲಾ ಕೆಲಸಗಳಲ್ಲಿ ಆಶೀರ್ವಾದ ನೀಡ್ತಾನೆ ಎಂಬುದಾಗಿ, ಅಂದ್ರೆ 40 ವರ್ಷಗಳ ಕಾಲ ಅರಣ್ಯ ಪ್ರದೇಶದಲ್ಲಿ ಕಾಪಾಡಿದ್ದೇನೆಂದು ಇಲ್ಲಿ ಏನ್ ಮಾಡ್ತಾರೆ, ಸ್ಮರಿಸ್ತಾ ಇದ್ದಾನೆ, ಅಂದ್ರೆ ಜ್ಞಾಪಕ ಪಡಿಸ್ತಾ ಇದ್ದಾನೆ ಪ್ರಿಯರೇ. ಅಂದ್ರೆ ಇವತ್ತು ನಮ್ಮ ದೇವರಾಗಿರುವಂತ ಕರ್ತನು ನಮ್ಮೊಂದಿಗಿದ್ದಾನೆ, ಮತ್ತೆ ನಮಗೆ ಯಾವ ಕೊರತೆ ಇಲ್ಲದ ಹಾಗೆ ನಮ್ಮನ್ನ ಏನ್ ಮಾಡ್ತಾನಂತ ನಡೆಸ್ತಾನೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ನೋಡುವ ಹಾಗೆ ಕೀರ್ತನದಲ್ಲಿ ನಾವು ವಾಕ್ಯಗಳನ್ನ ನಾವು ನೋಡ್ತೇವೆ. 23:1ನೇ ವಚನದಲ್ಲಿ ಏನ್ ಹೇಳುತ್ತೆ, ಯೆಹೋವನು ಒಳ್ಳೆ ಕುರುಬನು ಎಂಬುದಾಗಿ ಕೂಡ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. 23ನೇ ಕೀರ್ತನದಲ್ಲಿ ನಾವು ನೋಡುವ ಹಾಗೆ ವಚನ, ಯೆಹೋವನು ನನಗೆ ಕುರುಬನು ಕೊರತೆ ಪಡನು ಎಂಬುದಾಗಿ ಕೂಡ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯಾವುದು ಕೊರತೆ ಇರ್ಲಿಲ್ಲ. 40 ವರ್ಷ ಅರಣ್ಯ ಪ್ರಯಾಣದಲ್ಲಿ ದೇವರು ಇಸ್ರಾಯೇಲರನ್ನ ಏನ್ ಮಾಡಿದಂತಾರೆ, ಆಶೀರ್ವದಿಸಿದನೆಂಬುದಾಗಿ ಕೂಡ ನಾವು ನೋಡ್ತೇವೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ,
ವಿಶೇಷವಾಗಿ ಇದು ನೇಹಮಿಯ ಪುಸ್ತಕದಲ್ಲಿ ಕೂಡ ಈ ಒಂದು ವಚನವನ್ನ ಅಲ್ಲಿ ನಾವು ನೋಡುತ್ತೇವೆ. 9ನೇ 21ನೇ ವಚನದಲ್ಲಿ ಕೂಡ ಅಲ್ಲಿ ಜ್ಞಾಪಕ ಪಡಿಸುವುದನ್ನ ನಾವು ನೋಡುತ್ತೇವೆ. ನೇಹಮಿಯ ಒಂದು ಪುಸ್ತಕದಲ್ಲಿ 9ನೇ 21ನೇ ವಚನದಲ್ಲಿ ನೋಡಿ, ಅದನ್ನ ನೆನಪಿಸ್ತಾನೆ. 20ರಿಂದ ಓದುವಾಗ ಗೊತ್ತಾಗುತ್ತೆ. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆ ಆತ್ಮವನ್ನು ಕೊಟ್ಟಿ ಅವರ ಬಾಯಿಂದ ಮನ್ನವನ್ನ ಹಿಂತೆಗೆಯಲಿಲ್ಲ. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟಿ 40 ವರ್ಷ ಅವರನ್ನ ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಒಂದು ಅಧ್ಯಾಯದಲ್ಲಿ ನೋಡುವಾಗ ನೋಡ್ರಿ, 7 ವಚನಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಇಸ್ರೇಲರು ಎದೋಮ್ ದೇಶದ ಮೂಲಕ ಹಾದು ಹೋಗಲು ದೇವರು ಒಂದು ಹೇಳುವಂತ ಸಂದರ್ಭದಲ್ಲಿ ನಾವು ಈ ಒಂದು 7 ವಚನಗಳನ್ನ ಧ್ಯಾನಿಸುವಾಗ ನಮ್ಮ ಜೀವನಕ್ಕೆ ಒಂದು ಅನ್ವಯಿಸಿಕೊಳ್ಬೇಕಂದ್ರೆ ದೇವರು ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ. ಅದು ಮಾತ್ರವಲ್ಲದೆ ನಮ್ಮೆಲ್ಲ ಕೊರತೆಗಳನ್ನ ದೇವ್ರು ಏನ್ ಮಾಡ್ತಾರಂತೆ ನೀಗಿಸ್ತಾರೆ ಎಂಬುದಾಗಿ ನಾವು ತಿಳ್ಕೊಬಹುದು. ಪ್ರಿಯರೇ, ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಅದು ಮಾತ್ರವಲ್ಲದೆ 121ನೇ ಕೀರ್ತನದಲ್ಲಿ ಕೂಡ ಅಲ್ಲಿ ಹೇಳುತ್ತೆ, ಕಣ್ಣೆತ್ತಿ ಪರ್ವತಗಳ ಕಡೆ ನೋಡಿರಿ. ನೋಡ್ರಿ, ನಮ್ಮ ಸಹಾಯ ಎಲ್ಲಿಂದ ಬರುತ್ತಂದ್ರೆ ಭೂಮಿಯ ಆಕಾಶವನ್ನ ಸೃಷ್ಟಿ ಮಾಡಿದಂತ ಕರ್ತನಿಂದಲೇ ಎಂಬುದಾಗಿ ದೇವರು ನಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡ್ತಾನ್ರಿ. ಮತ್ತೆ ನಾವು ಇನ್ನು ವಾಕ್ಯದಲ್ಲಿ 127ನೇ ಕೀರ್ತನದಲ್ಲಿ ಕೂಡ ನಾವು ಅನೇಕ ವಚನಗಳನ್ನ ನಾವು ಅಲ್ಲಿ ನೋಡ್ಬೋದು. ದೇವರು ಅಲ್ಲಿ ವಚನದಲ್ಲಿ ನೋಡುವ ಸಂದರ್ಭದಲ್ಲಿ 127ನೇ ಕೀರ್ತನದಲ್ಲಿ, ನೀವು ಆಹಾರಕ್ಕಾಗಿ ಕಷ್ಟಪಡುವುದು ವ್ಯರ್ಥ, ಅದನ್ನು ತನ್ನ ಪ್ರಿಯರಿಗೆ ಏನ್ ಮಾಡ್ತಾನಂದ್ರೆ ನಿದ್ರೆಯಲ್ಲಿ ಕೊಡ್ತಾನಂದ್ರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರು, ದೇವ್ರು ನಮ್ಮನ್ನ ನಡೆಸುವ ರೀತಿಯನ್ನ ನೋಡ್ರಿ. ಇಲ್ಲಿ ಈ ಒಂದು 2ನೇ 1ನೇ ವಚನದಿಂದ 7 ವಚನಗಳವರೆಗೆ ನೋಡುವಾಗ ಅಲ್ಲಿ ದೇವರು ಜ್ಞಾಪಕ ಪಡಿಸಿದ್ದನ್ನ ನಾವು ನೋಡಿದವರು. ಪ್ರಿಯರೇ, ಕರ್ತನಲ್ಲಿ ಪ್ರೀತಿ ಉಳ್ಳವರು, ಈ ವಾಕ್ಯದ ಮೂಲಕ ನಮಗೇನಪ್ಪ ಅರ್ಥ ಆಗಿತ್ತು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ದೇವರು ನಾವು ಅನೇಕ ದಾರಿ ತಪ್ಪಿದ್ರು ಕೂಡ ನಮ್ಮನ್ನ ದೇವರು ಏನ್ ಮಾಡ್ತಾರಂತೆ ದಾರಿ ನಡೆಸುವರಾಗಿದ್ದಾರೆ. ದಾರಿ ಮಾರ್ಗದರ್ಶನವನ್ನ ದೇವರು ಏನ್ ಮಾಡ್ತಾರಂತೆ ಕೊಟ್ಟು ನಮ್ಮನ್ನ ನಡೆಸುವಂತವರಾಗಿದ್ದಾರೆ. ಪ್ರಿಯರೇ, ಮತ್ತು ವಿಶೇಷವಾಗಿ ಈಗ ಒಬ್ಬ ದೇವರ ಸೇವಕರ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಈ 2ನೇ ಅಧ್ಯಾಯವನ್ನ ನಾವು 1ರಿಂದ 7 ವಚನಗಳನ್ನ ನೋಡ್ಕೊಂಡಿದೀವಿ ನಾವು. ವಿಶೇಷವಾಗಿ ಈಗ ಒಬ್ಬ ದೇವರ ಸೇವಕರ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಮಿಷನರಿ ಬಗ್ಗೆ ನಾವು ನೋಡ್ತೇವೆ. ಅವರ ಇವತ್ತಿನ ಒಂದು ಮಿಷನರಿ ಕುರಿತಾಗಿ ನೋಡುವಂತ ಸಂದರ್ಭದಲ್ಲಿ ಡಾಕ್ಟರ್ ಗ್ರಾಮ್ ಸ್ಟೈನ್ ಎಂಬುದಾಗಿ ವಿಶೇಷವಾಗಿ ಸುವಾರ್ತಿಕರ ಜೀವನ ಚರಿತ್ರೆ ನೋಡುವಂತ ಸಂದರ್ಭದಲ್ಲಿ ಅವರು ಒಬ್ಬ ಆಸ್ಟ್ರೇಲಿಯಾ ಕ್ರಿಶ್ಚಿಯನ್ ಮಿಷನರಿ ಎಂಬುದಾಗಿ, ಅಂದ್ರೆ ಗ್ರಾಮ್ ಸ್ಟೈನ್ಸ್ ಅವರು 1941ರಲ್ಲಿ ಆಸ್ಟ್ರೇಲಿಯಲ್ಲಿ ಅವರು ಜನಿಸಿದ್ರು. ಅವರ ತಂದೆಯ ಹೆಸರು ಏನಪ್ಪ ಅಂದ್ರೆ ವಿಲಿಯಂ ಮತ್ತು ಅವರ ತಾಯಿ ಹೆಸರು ಎಲಿಜಬೆತ್. ಇವರು 2ನೇ ಮಗನಾಗಿ ಗ್ರಾಮ್ ಸ್ಟೈನ್ ಅವರು ಏನ್ ಮಾಡಿದ್ರು ಜನಿಸಿರು ಎಂಬುದಾಗಿ ನೋಡ್ತೇವೆ. ಅವರು 10 ವರ್ಷ ಆಗಿರುವಾಗಲೇ ಒಂದು ಸುವಾರ್ಥ ಕೂಟವನ್ನ ಭಾಗವಹಿಸಿದ್ರು. ಅವರಿಗೆ ಒಂದು 10 ವರ್ಷ ವಯಸ್ಸು ಇರುವಾಗಲೇ ಒಂದು ಸುವಾರ್ಥ ಕೂಟದಲ್ಲಿ ಭಾಗವಹಿಸಿದ್ರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಅವರು ತಮ್ಮ ಜೀವಿತವನ್ನೇ ಯೇಸುವಿಗಾಗಿ ಏನ್ ಮಾಡಿದ್ರಂತೆ ಸಮರ್ಪಿಸಿದ್ರು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಅವರು ನಾವು ನೋಡ್ತೇವೆ 1965-66ರಲ್ಲಿ ಅವರ ಭಾರತಕ್ಕೆ ಬಂದ್ರು ಎಂಬುದಾಗಿ ನೋಡುತ್ತೆ. ಅಂದ್ರೆ ಒರಿಸ್ಸಾದ ಒಂದು ರಾಜ್ಯಕ್ಕೆ ಅವರು ಬಂದ್ರು ಎಂಬುದಾಗಿ ನೋಡುತ್ತೆ. ಅಂದ್ರೆ ಆ ಒಂದು ಭಾರತದ ಮಯೂರು ಜಂಬುವಿನಲ್ಲಿರುವಂತ ಒಂದು ಊರಿಗೆ ಅವ್ರಿಗೆ ಬರುವಂತ ಸಂದರ್ಭದಲ್ಲಿ ಅವರ ಒಂದು ಆಸೆ ಏನಂದ್ರೆ ಬಡವರಿಗೆ ಮತ್ತು ಕುಷ್ಠರೋಗಿಗಳಿಗೆ ಸೇವೆ ಮಾಡುವುದು ನೋಡ್ತೇವೆ ನಾವು 65ರಲ್ಲಿ. ಅಂದ್ರೆ ಜನವರಿ 18ರಂದು ಭಾರತಕ್ಕೆ ಬಂದ್ರೆ ಎಂಬುದಾಗಿ ಇತಿಹಾಸ ನಾವು ನೋಡ್ತೇವೆ. ಅವ್ರದ್ದು 1965 ಜನವರಿ 18ರಂದು ಸುವಾರ್ತಿಕರಾದ ಗ್ರಾಮ್ ಸ್ಟೈನ್ ಅವರು ಈ ಒಂದು ಭಾರತ ದೇಶಕ್ಕೆ ಬಂದ್ರು. ಇಲ್ಲಿ ಈ ಒಂದು ಅನೇಕ ಬುಡಕಟ್ಟ ಜನಗಳ ಮಧ್ಯದಲ್ಲಿ, ಕುಷ್ಠರೋಗಿಗಳ ಒಂದು ಅವರ ಮಧ್ಯದಲ್ಲಿ ಸೇವೆ ಅವರು ಮಾಡಿದ್ರು ಎಂಬುದಾಗಿ. ಮತ್ತೆ ಅಲ್ಲಿ ಭಾರತಕ್ಕೆ ಬಂದ ನಂತರ ಅವರು ತಮ್ಮ
ಸ್ವದೇಶವಾದ ಆಸ್ಟ್ರೇಲಿಯಾಗೆ ಶಾಶ್ವತವಾಗಿ ಮರಳಲಿಲ್ಲ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅವರಿಗೆ ಭಾರತವೇ ಅವರಿಗೆ ಒಂದು ಏನಾಗಿತ್ತಂದ್ರೆ ಅವ್ರಿಗೊಂದು ಒಂದು ಹೊಸ ಮನೆ ಆಗಿತ್ತು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ. ಅವರು ಆಸ್ಟ್ರೇಲಿಯಾ ನೋಡ್ರಿ, ಅವರನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಅವರ ಒಂದು ಇತಿಹಾಸ, ಅವರ ಚರಿತ್ರೆಯನ್ನು ಓದುವಂತ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವರು ಸುಖ ಜೀವನವನ್ನ ಮಾಡ್ಬೋದಿತ್ತು. ಆ ಒಂದು ಸುಖ ಜೀವನವನ್ನ ತ್ಯಜಿಸಿ ಭಾರತಕ್ಕೆ ಬಂದು ಸುವಾರ್ಥಿಕರಾದಂತ ಗ್ರಾಮ್ಸ್ಟನ್ ಅವರು ದೇವರ ಒಂದು ಕೊಟ್ಟಂತ ಶ್ರೇಷ್ಠ ಒಂದು ಒಂದು ಸೇವೆಯನ್ನ ಅವರು ಏನ್ ಮಾಡಿದ್ರೆ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ವಿಶೇಷವಾಗಿ 1983 ಆಗಸ್ಟ್ 6 ಅವರು ಒಂದು ವಿವಾಹ ಆಯ್ತು, ಅಂದ್ರೆ ಮದುವೆ ಆಯ್ತು ಅವ್ರಿಗೆ. ಅವರ ಹೆಂಡತಿ ಹೆಸರು ಸಿಸ್ಟರ್ ಗ್ಲಾಡಿಸ್ ಎಂಬುದಾಗಿ, ಗ್ಲಾಡಿಸ್ ಎಡ್ ಅವರ ಪತ್ನಿ ಹೆಸರು. ಮತ್ತೆ ಆ ದಂಪತಿಗಳಿಗೆ ದೇವರು 3 ಮಕ್ಕಳನ್ನ ದೇವರು ಏನ್ ಮಾಡಿದ್ರು, ಕೊಟ್ಟರು ಎಂಬುದಾಗಿ ನೋಡುತ್ತೇವೆ, ಅನುಗ್ರಹಿಸಿದ್ರು. ಮತ್ತೆ ಮೊದಲನೆಯ ಮಗಳ ಹೆಸರು ಬಂದು ಎಸ್ತರ್ ಜಾಯ್, ಮತ್ತೆ ಮಗನ ಹೆಸರು ಫಿಲಿಪ್, ಮತ್ತು 2ನೇ ಮಗನ ಹೆಸರು ತಿಮೋತಿ ಎಂಬುದಾಗಿ. ನೋಡ್ರಿ, ಮಗನಾದಂತ ಮೊದಲನೇ ಮಗ ಫಿಲಿಪ್ ಇದ್ರಲ್ಲ, ತಂದೆಯಾಗಿ ಅಂದ್ರೆ ಅವರು ಒಂದು ಒಂದು ಸೇವೆ ಮಾಡ್ಬೇಕಂತ ಒಂದು ಮನಸ್ಸಂತ್ರೆ, ಎಲ್ಲರನ್ನ ಪ್ರೀತಿಸಿ ಮತ್ತು ರೋಗಿಗಳನ್ನ ಅವರ ತಂದೆ ಮಾಡುವಂತ ಕುಷ್ಠ ರೋಗಿಗಳ ಅವರ ತಂದೆ ಮಾಡುವಂತ ಆರೈಕೆ ಮಾಡ್ತಿದ್ದಂತ್ರೆ ಆ ವಯಸ್ಸಿನಲ್ಲಿ ಕೂಡ. ಮತ್ತೆ ಅವರ ಒಂದು ಕುಟುಂಬವಾಯ್ತು. ಇಲ್ಲಿ ಮತ್ತೆ ವಿಶೇಷವಾಗಿ ಜನವರಿ 1999 22ರಲ್ಲಿ ಒಂದು ರಾತ್ರಿ ಒಂದು ವಿಕಾರವಾದಂತ ಘಟನೆ ನಡೀತಿದ್ರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಮೊನಹಪುರದಲ್ಲಿ ಅಂತ ಮಧ್ಯರಾತ್ರಿ ಸುವಾರ್ತೆಕರಾದಂತ ಗ್ರಾಮ್ಸ್ಟನ್ ಅವರು ಮತ್ತೆ ಮಕ್ಕಳಾದಂತ ಫಿಲಿಪ್ ಮತ್ತು ತಿಮೋತಿ ಅವರು ಅಲ್ಲಿ ತಮ್ಮ ವಾಹನದಲ್ಲಿ ಅಲ್ಲಿ ಒಂದು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರಿ ಮತ್ತು ರಾತ್ರಿ ವೇಳೆಯಲ್ಲಿ ತಮ್ಮ ವಾಹನದಲ್ಲಿಯೇ ತಮ್ಮ ಮಕ್ಕಳಾಗಿರುವಂತ ಫಿಲಿಪ್ ಮತ್ತು ತಿಮೋತಿಯನ್ನ ಅಪ್ಪಿಕೊಂಡು ಏನ್ ಮಾಡಿದ್ರೆ ಆ ವಾಹನದಲ್ಲಿ ವಿಶ್ರಮಿಸಿಕೊಳ್ತಾ ಇರ್ತಾರೆ, ಅಂದ್ರೆ ಮಲಗಿರ್ತಾರೆ ಅವರು ಚಳಿಗಾಲದಿಂದ ರಕ್ಷಿಸಿಕೊಳ್ಳೋಕೆ ತಮ್ಮ ವಾಹನದ ಮೇಲೆ ಏನ್ ಮಾಡಿರ್ತಾರೆ, ಹುಲ್ಲಾಕಿರ್ತಾರೆ ಅಂತ ಹೇಳ್ತಾರೆ ಅದೇ ಚರಿತ್ರೆಯಲ್ಲಿ. ಅವ್ರಿಗೆ ಬಹಳ ನಿದ್ರೆ ಎತ್ತು ಬಿಡುತ್ತೆ. ಅವರು ಯಾಕಂದ್ರೆ ರಾತ್ರಿ ಮಲಗಿರುವಂತ ಸಂದರ್ಭದಲ್ಲಿಯೇ ಅವರು ಏನ್ ಮಾಡ್ತಾರೆ ಅಂದ್ರೆ, ರಾತ್ರಿ ಇದ್ದಕ್ಕಿದ್ದಂಗೆ ಒಂದು ಗುಂಪು ಬರುತ್ತೆ. ಅದು ಬಂದು ಸಂತಾಲಿ ಯುವಕರಂತಾರೆ, ಅಂದ್ರೆ ಬಜರಂಗ ದಳದವರ ಒಂದು ಗುಂಪಾಗಿ ಅವರು ಏನ್ ಮಾಡ್ತಾರಂತೆ, ಲಾಠಿಗಳನ್ನ ಮತ್ತು ತ್ರಿಶೂಲಗಳನ್ನ ಹಿಡಿದುಕೊಂಡು ಓಡಿ ಬರ್ತಾರೆ. ನೋಡ್ರಿ, ಅಲ್ಲಿ ಸೇವಕರಾದಂತ ಅವರ ಮಕ್ಕಳಾಗಿರುವಂತ ಫಿಲಿಪ್ ಮತ್ತು ತಿಮೋತಿ ಮತ್ತು ಆ ಸೇವಕರಾಗಿರುವಂತ ಗ್ರಾಮ್ಸ್ಟನ್ ಅವರು ಅಲ್ಲಿ ವಾಹನದಲ್ಲಿ ಮಲಗಿರುವಂತ ಸಂದರ್ಭದಲ್ಲಿ ಅವ್ರ ಗುರಿ ಏನಾಗಿತ್ತಪ್ಪ ಅಂದ್ರೆ ಅವರ ವಾಹನವಾಗಿತ್ತು. ಅದರ ಸಮೀಪ ಬಂದು ಅವ್ರು ಏನ್ ಮಾಡಿದ್ರು, ಕಿರ್ಚಿದ್ರು. ಅಲ್ಲಿ ಬಂದು ಅವರ ಇನ್ನೊಬ್ಬರು ನಾಯಕರಿರ್ತಾನೆ, ಬಜರಂಗ ದಳದ ನಾಯಕರು ದಾರಸಿಂಗ ಎಂಬುದಾಗಿ ಒಬ್ಬ ಕ್ರೈಸ್ತ ವಿರೋಧಿ. ಅವನು ಬಂದು ಏನ್ ಮಾಡ್ತಾನೆ ಅಂದ್ರೆ ಕೊಡಲಿಂದ ಮತ್ತು ಅಲ್ಲಿ ವಾಹನದ ಎಲ್ಲಾ ಚಕ್ರಗಳನ್ನ ಫಸ್ಟ್ ಹೊಡಿತೇನೆ ಎಂಬುದಾಗಿ ನೋಡ್ತೇವೆ. ಗಾಳಿ ಬಿಟ್ಬಿಡ್ತಾನೆ, ಯಾಕಪ್ಪ ಅಂದ್ರೆ ಅವರು ತೆಗೆದುಕೊಂಡು ಹೋಗ್ಬಾರ್ದಲ್ಲ. ನೋಡ್ರಿ, ಗಾಳಿ ತೆಗೆದು ಬಿಡ್ತಾನಂತೆ. ನೋಡ್ರಿ, ಮತ್ತೆ ಅಲ್ಲಿ ಉಳಿದಂತವ್ರು ಅಲ್ಲಿ ಗುಂಪು ಏನ್ ಮಾಡ್ತಾರೆ, ಆ ಒಂದು ವಾಹನದ ಒಂದು ಕಿಟಕಿಗಳನ್ನ ಗ್ಲಾಸ್ಗಳನ್ನ ಒಡೆದು ಸೇವಕರನ್ನ ಏನ್ ಮಾಡ್ತಾರಂದ್ರೆ ತಪ್ಪಿಸಿಕೊಳ್ಳದಂತೆ ತಡಿತಾರೆ. ಕರ್ತನಲ್ಲಿ ಆ ಒಂದು ದೃಶ್ಯವನ್ನ ನೋಡುವಾಗ ಎಷ್ಟು ಇದಾಗತ್ತೆ ನೋಡ್ರಿ. ಅಲ್ಲಿ ಸೇವಕರಾಗಿರುವಂತ ಗ್ರಾಮ್ಸ್ಟನ್ ಅವ್ರನ್ನ ಹೊಡಿತಾರೆ, ಮತ್ತೆ ಮಕ್ಕಳನ್ನ ಕೂಡ ಅಲ್ಲಲ್ಲಿ ಬಿಡ್ಲಿಲ್ಲ. ನೋಡ್ರಿ, ತಿರುಸುಲಿಲ್ದಿಂದ ಏನ್ ಮಾಡ್ತಾರಂತ ಅವ್ರನ್ನ ಚುಚ್ಚುವುದನ್ನ ನೀವು ವಿಡಿಯೋ ನೋಡಿರ್ತೀರ ಅನ್ಕೊಂತೀನಿ ನಾನು. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಆ 3 ತ್ರಿಶೂಲಿನಿಂದ ಚುಚ್ತಾರೆ. ಬಳಿಕ ಅಲ್ಲಿ ದಾರಸಿಂಗ್ ಏನ್ ಮಾಡ್ತಾರ ಅಂದ್ರೆ ವಾಹನದ ಅಡಿಯಲ್ಲಿ ಒಂದು ಹುಲ್ಲನ್ನು ಅಲ್ಲಿ ಏನೋ ಹಾಕಿ ಏನ್ ಮಾಡ್ತಾರೆ, ಆ ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ನಿಮಿಷಗಳಲ್ಲಿ ಅದು ವಾಹನ ಏನಾಗುತ್ತೆ, ಎಲ್ಲ ಬೆಂಕಿ ಹತ್ತಿ ಉರಿದು ಅಂದ್ರೆ ಸುಟ್ಟು ಹೋಗುವುದನ್ನ ನೋಡ್ತೇವೆ. ಸೇವಕರಾದಂತ ಗ್ರಾಮ್ಸ್ಟನ್ ಅವರು ಮತ್ತೆ 2 ಮಕ್ಕಳು ಆ ಬೆಂಕಿಯಲ್ಲಿ ಏನಾಗ್ತಾರೆ, ಜೀವಂತವಾಗಿ ಸುಡಲ್ಪಡ್ತಾರೆ. ನೋಡ್ರಿ ಪ್ರಿಯರೇ, ಯಾರ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ ಅಲ್ಲಿ ಅವರೇ 2 ಮಕ್ಕಳು, ಪುಟ್ಟ ಮಕ್ಕಳ್ರಿ, ನಾವು ನೋಡುವಾಗ ಜೀವಂತವಾಗಿ ಸುಡುವುದನ್ನ ದಹಿಸಲ್ಪಟ್ರೆ ಎಂಬುದಾಗಿ ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರು, ಅವರ ಕೊಲೆಯಲ್ಲಿ ಅನೇಕ ಜನರು ಏನ್ ಮಾಡ್ತಾರೆ, ಪತ್ರಕರ್ತಕರು, ರಾಜಕಾರಣಿಗಳು ಖಂಡಿಸ್ತಾರಲ್ಲಿ. ಆಗಿನ ಪ್ರಧಾನ ಮಂತ್ರಿಗಳಾಗಿರುವಂತ ಅಟಲ್ ಬಿಹಾರಿ ವಾಜಪೇಯಿ ಇರುವಂತವ್ರು ಅವ್ರಲ್ಲಿ ಅಲ್ಲಿ ನಾಯಕರು ಇರ್ತಾರೆ. ಆ ಕ್ರೂರ ಕೃತ್ಯವನ್ನ ಖಂಡಿಸಿ ಭಯಂಕರ ದಾಳಿ ಆಗೈತೆ ಎಂಬುದಾಗಿ
ಅಂತಕರನ್ನ ಏನ್ ಮಾಡ್ತಾರೆ, ಹಿಡಿತಾರೆ, ಶೀಘ್ರವಾಗಿ ಹಿಡಿತಾರೆ. ಅವ್ರನ್ನ ಮತ್ತೆ ಜೈಲಿಗೆ ಹಾಕ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ. ಆದ್ರೆ ಇಲ್ಲಿ ನಾವು ಈ ಒಂದು ವಿಷಯಗಳಲ್ಲಿ ನಾವು ತಿಳ್ಕೊಳ್ಬೇಕ್ರಿ, ಕ್ಷಮಾಪಣೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಕ್ಷಮಾಗುಣ ಎಂಬುದಾಗಿ. ಈ ಘಟನೆ ನಂತರ ಅವರ ಪತ್ನಿಯಾಗಿರುವಂತ ಗ್ಲಾಡಿಸ್ ಸ್ಟೇನ್ ಅವರು ತೋರಿದಂತ ಕ್ಷಮಾಗುಣ ಅಂದ್ರೆ ಕ್ಷಮಿಸಿದ್ಲ್ರಿ ಅವ್ರನ್ನ, ತನ್ನ ಗಂಡನನ್ನ, ತನ್ನ ಮಕ್ಕಳನ್ನ ಕೊಲೆ ಮಾಡಿ ಬೆಂಕಿಯಲ್ಲಿ ಸುಟ್ಟವರನ್ನ ಕ್ಷಮಿಸ್ಲಿ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿರಿ. ಅವರ ತಮ್ಮ ಪತಿ ಮತ್ತು ಮಕ್ಕಳನ್ನು ಕೊಂದವರನ್ನ ಕ್ಷಮಿಸುವುದಾಗಿ ಘೋಷಿಸಿದ್ಲು. ಭಾರತದಲ್ಲಿ ಉಳಿದುಕೊಂಡು ಮತ್ತೆ ಅವ್ರೇನ್ ಮಾಡಿದ್ರೆ, ಕುಷ್ಠ ರೋಗಿಗಳನ್ನ ಅವ್ರೇನ್ ಮಾಡಿದ್ರು, ಸೇವೆಯನ್ನ ಸಲ್ಲಿಸಿದ್ರು ಎಂಬುದಾಗಿ ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಸೇವಕರಾಗಿರುವಂತ ಗ್ರಾಮ್ ಸ್ಟೇನ್ ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಅವರ ಪತ್ನಿಯ ಮಾನವತೆಗಾಗಿ ಸರ್ಕಾರವೇನ್ ಮಾಡ್ತಾ ಅಂದ್ರೆ, ಆಗಿನ ಸರ್ಕಾರ 2005ರಲ್ಲಿ ಅವರಿಗೆ ಭಾರತದ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅವ್ರನ್ನ ಏನ್ ಮಾಡ್ತಂತ ಗೌರವಿಸಿತು ಎಂಬುದಾಗಿ ಅವ್ರು ನೋಡ್ತೇವ್ರಿ. ನೋಡ್ರಿ, ಅವರ ಜೀವನವನ್ನ ನೋಡುವಂತ ಸಂದರ್ಭದಲ್ಲಿ ಅವರಿಗೆ ಗೌರವ ಅಂದ್ರೆ ಭಾರತದ 4ರಲ್ಲಿ ಅಂದ್ರೆ ಅತ್ಯುತ್ತಮವಾದಂತ ಪ್ರಶಸ್ತಿ ಯಾವುದಂದ್ರೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಅವ್ರನ್ನ ಗೌರವ ಸಲ್ಲಿಸಿದೆಂಬುದಾಗಿ ನೋಡ್ತಾರೆ. ಪ್ರಿಯರೇ, ಇವರು ಸೇವಕರ ಮೂಲಕವಾಗಿ ನಾವು ಕಲಿಯುವಂತದ್ದು ಏನಪ್ಪಾ ಅಂದ್ರೆ, ಇವತ್ತು ಅನೇಕ ನಮಗ ಕಷ್ಟಗಳು ಸಮಸ್ಯೆಗಳು ಬಂದ್ರು ಕೂಡ ನಾವೇನ್ ಮಾಡ್ಬಾರ್ದಂತಾರೆ, ಎದುರಬಾರ್ದು ಎಂಬುದಾಗಿನ ಈ ಸೇವಕರ ಮೂಲಕ ನಾವು ಕಲಿಬಹುದು. ಪ್ರಿಯರೇ, ನಾವು ಕಲ್ತದ್ದು ಏನಪ್ಪಾ ಅಂದ್ರೆ ಕ್ಷಮಾಗುಣ ರೀ. ನಮಗೆ ಅನೇಕ ವಿರೋಧಗಳು, ಮಾತುಗಳು ಬರ್ತವೆ, ಚುಚ್ಚು ಮಾತುಗಳು ಬರ್ತವೆ, ಆದ್ರೆ ನಮಗೆ ಕ್ಷಮಾಪಣೆ. ಯಾಕಪ್ಪ ದೇವ್ರ ವಾಕ್ಯದಲ್ಲಿ ಇದೆ ಅಲ್ವಾ, ನಾವ್ ಇನ್ನೊಬ್ಬರನ್ನ ಕ್ಷಮಿಸುವಾಗ ದೇವ್ರು ನಮ್ಮನ್ನ ನಾವು ಕ್ಷಮಿಸುವಂತವ್ರ ಗುಣ ಆಗಿರ್ಬೇಕಂದ್ರೆ ಯೇಸುವನೇ ಕ್ಷಮಿಸಿದ್ದಾರೆ ಎಲ್ಲಾ ಲೋಕದ ಜನರನ್ನ. ಅವ್ರು ದೇವ್ರ ಮಕ್ಕಳನ್ನ ಅಷ್ಟಲ್ಲ, ಎಲ್ಲಾ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಕುಮಾರನ ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ದೇವರ ವಾಕ್ಯ ದೇವರು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ, ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯಾದಂತ ದೇವರೇ, ಪರಿಶುದ್ಧನ ಮಹೋನ್ನತನಪ್ಪ, ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 1-7 ನೋಡುವಂತ ಸಂದರ್ಭದಲ್ಲಿ ಅಪ್ಪ, ಮೋಸೆಯು ಅರಣ್ಯ ಪ್ರಯಾಣದ ಮುಖ್ಯ ಸಂಗತಿಗಳನ್ನ ಇಸ್ರೇಲರಿಗೆ ಜ್ಞಾಪಕ ಪಡಿಸಿದ್ದನ್ನ ನೋಡುತ್ತೇವೆ. ತಂದೆಯಾದಂತ ದೇವರೇ, ಈ ವಿಶೇಷವಾದಂತ ಈ ಅಧ್ಯಾಯವನ್ನ ನಮ್ಮ ಜೀವಿತದಲ್ಲಿ ಕರ್ತನೆ 7ನೇ ವಚನವನ್ನ ಕರ್ತನೆ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ನಾವು ಜೀವಿಸುವಂತೆ ಕೃಪೆ ಮಾಡು. ಅಲ್ಲಿ ವಾಕ್ಯ ಹೇಳಿದ ಹಾಗೆ, ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನ ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗಲೇ ಆತನು ನಿಮ್ಮನ್ನ ಪರಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಏನು ಕಡಿಮೆ ಆಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ತಂದೆಯಾದಂತ ದೇವರೇ, ವಿಶೇಷವಾಗಿ ಕರ್ತನೆ ಅಪ್ಪ, ಇಲ್ಲಿ ಜೂಮ್ ಮೀಟಿಂಗ್ ನಲ್ಲಿ ಇರುವಂತ ಎಲ್ಲ ದೇವರ ಸೇವಕರನ್ನ, ದೇವರ ಮಕ್ಕಳನ್ನ, ಪ್ರತಿಯೊಬ್ಬರನ್ನ ಕರ್ತನೆ ಆಶೀರ್ವದಿಸಪ್ಪ, ಬಲಪಡಿಸು. ಅದು ಮಾತ್ರವಲ್ಲದೆ ಈ ಹೊಸ ದಿನದಲ್ಲಿ ಕರ್ತನೆ ಅಪ್ಪ, ಸೇವಕರ ಹಾಕಿಕೊಂಡಿರುವಂತ ಎಲ್ಲ ಯೋಜನೆಗಳನ್ನ ಸಫಲಪಡಿಸಿರಿ ಸ್ವಾಮಿ. ಪ್ರತಿಯೊಬ್ಬರ ದೇವರ ಮಕ್ಕಳನ್ನ ನೀನು ಆಶೀರ್ವದಿಸು, ಬಲಪಡಿಸು, ಆರೋಗ್ಯವನ್ನ, ಬಲವನ್ನ, ಶಕ್ತಿಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್.